ಇನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರು ಕೂಡ ಘೋಷಣೆಯಾಗ್ತಾ ಇದ್ದ ಹಾಗೆ ರಣಕಣ ರಂಗೇರಿದೆ. ಮೈಸೂರು ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಬಳಕೆಗೆ ಮುಂದಾಗಿದೆ. ಯದುವೀರ್ ಒಡೆಯರ್ ಅವರನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ಗೆ ಸದ್ಯ ಒಕ್ಕಲಿಗ ಅಸ್ತ್ರವೇ ಪ್ರಬಲ ಅಸ್ತ್ರವಾಗಿದೆ. ಯಾಕಂದ್ರೆ 40 ವರ್ಷದ ಬಳಿಕ ಒಕ್ಕಲಿಗನೊಬ್ಬನಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಲಾಗಿರುವುದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ಒಕ್ಕಲಿಗ ಸಮುದಾಯದ ಲಕ್ಷ್ಮಣ್ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಾರೆ. ಲಕ್ಷ್ಮಣ್ ಪ್ರಚಾರದ ವೇಳೆ ಬಿಜೆಪಿ ವಿರುದ್ಧ ಇದೇ ಒಕ್ಕಲಿಗ ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ. ಯದುವೀರ್ ಒಡೆಯರ್ ವರ್ಸಸ್ ಲಕ್ಷ್ಮಣ್ ನಡುವಿನ ಈ ಒಂದು ಕಾಳಗದಲ್ಲಿ ಒಕ್ಕಲಿಗ ಅಸ್ತ್ರ ಪ್ರಮುಖವಾಗಿ ಬಳಕೆಯಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡುತ್ತಾ ಹೋಗ್ತಾರೆ. ರವಿ, ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಳಕೆಯಾದಂತಹ ಒಂದು ಅಸ್ತ್ರವನ್ನ ನಾನಿಲ್ಲಿ ನೆನಪು ಮಾಡ್ತೀನಿ. ಲಿಂಗಾಯತ ವಿರೋಧಿ ಅಸ್ತ್ರ, ಲಿಂಗಾಯತ ವಿರೋಧಿ ಬಿಜೆಪಿ ಅನ್ನುವಂತಹ ಪಟ್ಟವನ್ನ ಕಟ್ಟುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಪಾಳಿಯ ಮಾಡಿತ್ತು. ಹೇಗೆ ಅಂತ ಹೇಳಿದ್ರೆ, ಯಡಿಯೂರಪ್ಪ ಅವರನ್ನ ಅರ್ಧದಿಂದಲೇ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು, ಯಡಿಯೂರಪ್ಪ ಅವರನ್ನ ಕಣ್ಣೀರು ಹಾಕಿಸಿದ್ರು ಅಂತ ಹೇಳೋ ಮೂಲಕ ಲಿಂಗಾಯತ ವಿರೋಧಿ ಬಿಜೆಪಿ ಅನ್ನುವಂತಹ ಅಸ್ತ್ರ ಬಳಕೆ ಮಾಡಿತ್ತು. ರವಿ, ಆ ಅಸ್ತ್ರ ಒಂದಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಮತವನ್ನ ತಂದು ಕೊಡುವಲ್ಲೂ ಕೂಡ ಸಕ್ಸಸ್ ಆಗಿತ್ತು. ಈಗ ಮೈಸೂರಿನಲ್ಲೂ ಕೂಡ ಅದೇ ರೀತಿಯಾದಂತಹ ಅಸ್ತ್ರ. ಬಟ್ ರಿಸಲ್ಟ್ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ಬರುತ್ತೆ ಕಾಂಗ್ರೆಸ್ಗೆ ಈ ಅಸ್ತ್ರದಿಂದ ಅಂತ ಹೇಳಿ ರವಿ? ವಿದೇಶಿ ಖಂಡಿತವಾಗ್ಲೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳ ನಿರ್ಣಾಯಕ. ಕಾರಣ ಇಲ್ಲಿ 5,05,000 ಮತಗಳು ಒಟ್ಟು 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತದೆ. ಪ್ರತಿ ಬಾರಿ ಬಿಜೆಪಿ ಅಭ್ಯರ್ಥಿ ಅಂದರೆ ಕಳೆದ 2 ಅವಧಿಯಲ್ಲೂ ಕೂಡ ಸಂಸದರಾಗಿದ್ದಂತಹ ಪ್ರತಾಪ ಸಿಂಹ ಅವರು ಗೆದ್ದಿದ್ದು ಇದೇ ಒಕ್ಕಲಿಗ ಮತಗಳಿಂದಲೇ. ಒಕ್ಕಲಿಗ ಮತಗಳು ಎಲ್ಲವೂ ಕೂಡ ಕ್ರೋಢೀಕರಣ ಆದ ಕಾರಣಕ್ಕಾಗಿಯೇ ಪ್ರತಾಪ ಸಿಂಹ ಅವರು ಗೆಲುವನ್ನು ಸಾಧಿಸಿದ್ರು. ಖುದ್ದು ಆ ವಿಚಾರವನ್ನ ಪ್ರತಾಪ ಸಿಂಹ ಅವರೇ ಹಲವು ಬಾರಿ ಹೇಳಿಕೊಳ್ಳುವಂತ ಕೆಲಸಕ್ಕೂ ಮುಂದಾಗಿದ್ರು. ಕಾರಣ ಕಳೆದ ಬಾರಿ ಅಂದ್ರೆ ಮೊದಲ ಬಾರಿ ಪ್ರತಾಪ ಸಿಂಹ ಅವರು 2014ರಲ್ಲಿ ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಅಡಗೂರು ಎಚ್ ವಿಶ್ವನಾಥ್ ಅವರು ಎದುರಾಳಿಯಾಗಿದ್ರು. ಆ ಸಂದರ್ಭದಲ್ಲಿ ಕುರುಬ ವರ್ಸಸ್ ಒಕ್ಕಲಿಗ ಅನ್ನೋ ಮಾತಿತ್ತು. ದೇವೇಗೌಡರ ವಿರುದ್ಧ ವಿಶ್ವನಾಥ್ ಅವರು ಹರಿ ಆಯ್ತಿದ್ರು. ಆ ಕಾರಣಕ್ಕಾಗಿ ಒಕ್ಕಲಿಗರೆಲ್ಲರೂ ಕೂಡ ಒಗ್ಗೂಡಿ ಮತವನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ರು. ಅದೇ ರೀತಿ 2ನೇ ಬಾರಿ ಕೂಡ ಮತವನ್ನ ಹಾಕಿದ್ರು. ಈಗ ಬದಲಾದ ಸನ್ನಿವೇಶದಲ್ಲಿ ಸದ್ಯ ಸಂಸದ ಪ್ರತಾಪ ಸಿಂಹ ಅವರಿಗೆ ಬಿಜೆಪಿಯಲ್ಲಿ ಟಿಕೆಟ್ ತಪ್ಪಿಸಲಾಗಿದೆ ಅನ್ನೋ ಮಾತನ್ನ ಕಾಂಗ್ರೆಸ್ನವರು ಹೇಳಿಕೊಂಡು ಹೋಗ್ತಿದ್ದಾರೆ. ಕಾರಣ ಈಗ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಅಭ್ಯರ್ಥಿ ಇದ್ದಾರೆ. ಕಳೆದ 40 ವರ್ಷಗಳಿಂದ ಅಂದ್ರೆ ತುಳಸಿದಾಸಪ್ಪ ಅವರ ಬಳಿಕ ಈಗ ಕಾಂಗ್ರೆಸ್ನಲ್ಲಿ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಲಕ್ಷ್ಮಣ್ ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರ್ತಾರೆ ಹಾಗೂ ಕಾಂಗ್ರೆಸ್ನಲ್ಲಿ ತಳಮಟ್ಟದಿಂದಲೂ ಕೂಡ ಕರ್ತವ್ಯವನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ ಕಾರಣಕ್ಕಾಗಿ ಲಕ್ಷ್ಮಣ್ ಅವರಿಗೆ ಟಿಕೆಟ್ ನೀಡಿರೋದು ಒಂದೆಡೆ ಆದ್ರೆ, ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವರು ಒಕ್ಕಲಿಗ ವಿರೋಧಿ ಅನ್ನೋ ಮಾತನ್ನ ಒಂದಷ್ಟು ಬಿಂಬಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಿದ್ರು. ಆ ಕಾರಣಕ್ಕಾಗಿಯೇ ನಾನು ಒಕ್ಕಲಿಗ ವಿರೋಧಿ ಅಲ್ಲ, ನನಗೆ ಎಲ್ಲ ಜಾತಿ ಜನಾಂಗದವರು ಕೂಡ ಎಲ್ಲರೂ ಒಂದೇ ಅನ್ನೋದನ್ನ ತೋರಿಸ್ಕೊಡ್ಬೇಕಾಗಿದೆ. ಆ ಕಾರಣಕ್ಕಾಗಿ ಸದ್ಯ ಈಗ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಕೊಟ್ಟಿರುವ ಕಾರಣದಿಂದಾಗಿ ಒಕ್ಕಲಿಗರೆಲ್ಲರೂ ಕೂಡ ಒಗ್ಗೂಡ್ಬೋದು. ಇನ್ನು ಸಂಸದರಾದಂತಹ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಲಾಗಿದೆ. ಬಿಜೆಪಿಯಲ್ಲಿ 2 ಅವಧಿಯಲ್ಲಿ ಕೂಡ ಉತ್ತಮ ಕೆಲಸವನ್ನು ಮಾಡಿದಂತಹ ಪ್ರತಾಪ ಸಿಂಹ ಅವರಿಗೆ ಯಾವ ಕಾರಣಕ್ಕಾಗಿ ಟಿಕೆಟ್ ಅನ್ನು ತಪ್ಪಿಸಿದ್ರು ಅನ್ನೋದು ಇನ್ನೂ ಕೂಡ ನಿಗೂಢ ಆಗಿದೆ. ಆದರೆ ಈ ರೀತಿ ಟಿಕೆಟ್ ಅನ್ನು ತಪ್ಪಿಸಿದ್ದು ಒಕ್ಕಲಿಗರೆಲ್ಲರಿಗೂ ಕೂಡ ಒಂದಷ್ಟು ಅಸಮಾಧಾನವನ್ನು ತಂದಿದೆ. ಕಾರಣ ಒಬ್ಬ ತುಳಸಿದಾಸಪ್ಪ ಅವರ ನಂತರ 3ನೇ ಅವಧಿಗೆ ಸಂಸದರಾಗಿ ಆಯ್ಕೆ ಆಗುವಂತಹ ಎಲ್ಲ ಅಂಶಗಳು ಇದ್ದದ್ದು ಪ್ರತಾಪ ಸಿಂಹ ಅವರಿಗೆ. ಆದರೆ ಬಿಜೆಪಿಯವರು ಅವರಿಗೆ ತಪ್ಪಿಸಿದ್ರು ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಆ ಕಾರಣಕ್ಕಾಗಿಯೇ ಸದ್ಯ ಈಗ ಕಾಂಗ್ರೆಸ್ನವರು ಆ ಅಸ್ತ್ರವನ್ನ ಕೂಡ ಬಳಸ್ಕೊಳ್ತಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ತಪ್ಪಿಸಿದ್ದಾರೆ, ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ಆ ಕಾರಣಕ್ಕಾಗಿ ಒಕ್ಕಲಿಗರು ಕೈ ಹಿಡೀರಿ ಅನ್ನೋದು ಈಗ ಕಾಂಗ್ರೆಸ್ನ ಲೆಕ್ಕಾಚಾರ. ಇದರ ಜೊತೆಗೆ ಯದುವೀರ್ ಅವರಿಗೂ ಕೂಡ ಅಂತಹದ್ದೇ ಒಂದು ಟಾಸ್ಕ್ ಎದುರಾಗ್ಬೋದು. ಇವತ್ತು ಬೆಳಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಯದುವೀರ್ ಅವರು, ನಾನು ಕೇವಲ ಒಂದು ಸಮುದಾಯಕ್ಕೆ ಮಾತ್ರ ಪ್ರತಿನಿಧಿ ಆಗ್ತಿಲ್ಲ, ನಾನು ಎಲ್ಲ ಸಮುದಾಯಗಳಿಗೂ ಕೂಡ ನಾಯಕ ಆಗ್ತಾ ಇದ್ದೀನಿ. ಹಾಗಾಗಿ ನನಗೆ ಎಲ್ಲರ ಒಂದು ಬೆಂಬಲ ಬೇಕು ಅಂತೇಳಿ ಈಗಾಗಲೇ ಯದುವೀರ್ ಅವರು ಕೇಳುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರದೇ ಪಾರುಪತ್ಯ, ಅದರಲ್ಲೂ ಮೈಸೂರಿನಲ್ಲೂ ಕೂಡ ಮೈಸೂರಿನಲ್ಲಿ ಉಳಿದ ಎಲ್ಲ ಜಾತಿ ಜನಾಂಗಗಳಿಗೆ ಹೋಲಿಸಿದ್ರೆ ಒಕ್ಕಲಿಗರ ಸಂಖ್ಯೆ ಹೆಚ್ಚಾಗಿದೆ. 5,05,000 ಇರುವ ಕಾರಣದಿಂದಾಗಿ ಎಲ್ಲರೂ ಕೂಡ ಒಕ್ಕಲಿಗರು ಕನ್ಸಲ್ಟೇಟೆಡ್ ಅಂದ್ರೆ ಒಂದೇ ಸರಿಗೆ ಮತವನ್ನ ಹಾಕಿದ್ರೆ ಒಕ್ಕಲಿಗ ಅಭ್ಯರ್ಥಿ ಗೆಲ್ಲಬಹುದು. ಅಂದ್ರೆ ಸುದೀರ್ಘವಾಗಿ ಎಲ್ಲರೂ ಕೂಡ ಒಗ್ಗೂಡಿ ಮತವನ್ನ ಹಾಕಿದ್ರೆ ಒಕ್ಕಲಿಗ ಅಭ್ಯರ್ಥಿಯ ಗೆಲುವಿಗೆ ಕಾರಣ ಆಗ್ಬೋದು. ಆ ಕಾರಣಕ್ಕಾಗಿಯೇ ಸದ್ಯ ಈಗ ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ಒಕ್ಕಲಿಗ ಅಸ್ತ್ರವನ್ನ
ಪ್ಲೇ ಮಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ನವರು ಮುಂದಾಗಿದ್ದಾರೆ. ಜೊತೆಗೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದನ್ನು ಕೂಡ ಕಾಂಗ್ರೆಸ್ನವರು ಹೇಳ್ಕೊಂಡು ಮತವನ್ನ ಯಾಚನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.